नाज़रीन इकराम, आज मैसूर में ऑनलाइन फार्मेसी के खिलाफ ज़बरदस्त पैमाने पर एहतजाज। आप देख सकते हैं तकरीबन तमाम मोहल्लों में मेडिकल शॉप सुबह से ही बंद दिखाई दिए। दवाई लेने वालों को खासी परेशानी हुई, मगर ऑनलाइन फार्मेसी के खिलाफ इस ज़बरदस्त पैमाने पर एहतजाज के सिलसिले में मैसूर डिस्ट्रिक्ट केमिस्ट एंड ड्रगिस्ट वेलफेयर एसोसिएशन के ज़रिए तमाम सिद्धार्थ नगर से लेकर डीसी ऑफिस तक पैदल चलते हुए अपने एहतजाज को दर्ज करने वाले जिम्मेदारान और डीसी ऑफिस पहुंचकर बाकायदा एक मेमोरेंडम के ज़रिए अपने हालात को पेश करने वाले एसोसिएशन के सदर कुमार स्वामी, सेक्रेटरी अमानुल्लाह खान के अलावा दीगर जिम्मेदारान के साथ साथ मुख्तलिफ मेडिकल शॉप्स के मालिकान ने भी इस बंद में हिस्सा लेते हुए अपने दरपेश मसाइल के फौरी हल के सिलसिले में अपने मुतालबात के लेकर मरकज़ी हुकूमत को क्या कहा है, आइए सुनते हैं। बहरहाल शहर मैसूर में जिस तरह मुल्क भर में ऑनलाइन फार्मेसी के खिलाफ गम व गुस्सा का इज़हार किया गया, आज शहर मैसूर में भी इस बंद का असर काफ़ी देखा गया। सुबह से ही मेडिकल शॉप्स बंद रहे। आइए इस सिलसिले में तमाम तफसीलात आपके रूबरू। इस सिलसिले में आपका क्या कहना है कमेंट ज़रूर कीजिएगा। तब तक के लिए मुझे सब तरह से इजाज़त दें। अस्सलाम वालेकुम रहमतुल्लाहि व बरकातुहू। ಧಿಕ್ಕಾರ ಆನ್ಲೈನ್ ಧಿಕ್ಕಾರ 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 ಆನ್ಲೈನ್ ಧಿಕ್ಕಾರ ಧಿಕ್ಕಾರ ಆನ್ಲೈನ್ ಧಿಕ್ಕಾರ we want justice we want justice we want justice we want justice ಧಿಕ್ಕಾರ ಆನ್ಲೈನ್ ಧಿಕ್ಕಾರ ಧಿಕ್ಕಾರ ಆನ್ಲೈನ್ ಧಿಕ್ಕಾರ we want justice want justice. Online pharmacy dikara. Online pharmacy dikara. Online pharmacy dikara. Online pharmacy dikara. Dikara dikara. Online pharmacy dikara. Dikara Online pharmacy dikara. Dikara Online pharmacy dikara. Dikara dikara. Online pharmacy dikara. ಸರ್, ಇವತ್ತು ಆಲ್ ಇಂಡಿಯಾ ಆರ್ಗನೈಸರ್ ಕೆಮಿಸ್ಟ್ ಅಂಡ್ ಡ್ರಗ್ಸ್ ಅಸೋಸಿಯೇಷನ್ ನಮ್ಮ ಆಲ್ ಇಂಡಿಯಾ ಬಾಡಿ ಏನಿದೆ ಅದನ್ನ ಒಂದು ಅವ್ರು ಬಂದ್ ಕಾಲ್ ಮಾಡಿದ್ದಾರೆ. ಬಂದ್ ಕಾಲ್ ಮಾಡಿರೋ ಉದ್ದೇಶ ಈ ಫಾರ್ಮಸಿ ಬಗ್ಗೆ ನಾವು ಸ್ಟಾಪ್ ಮಾಡಬೇಕು ಸೇರಿಸ್ತಾ ಅಂತ ಅಂದ್ಬಿಟ್ಟು. ಕಾರಣ ಈ ಆನ್ಲೈನ್ ಫಾರ್ಮಸಿ ಇದರಿಂದ ನಮ್ಮ ಕನ್ವೆನ್ಷನಲ್ ವ್ಯಾಪಾರಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಈ ಔಷಧಿ ಅನ್ನೋದು ಆರ್ಡರ್ ಕಮಾಡಿಟಿ ಅಲ್ಲ, ಏನು ಔಷಧಿ ಕಮಾಡಿಟಿ ಇದೆಯಲ್ಲ ಅದು ಆನ್ಲೈನ್ ಸಿಗೋಂಥದ್ದಲ್ಲ. ಸೊ ಏನಾಗಿದೆ, ಈಗ ಆನ್ಲೈನ್ ಫಾರ್ಮಸಿಯಿಂದ ಫೇಕ್ ಪ್ರಿಸ್ಕ್ರಿಪ್ಷನ್ ಜನರೇಟ್ ಮಾಡ್ಕೊಂಡು ಔಷಧಿಗಳನ್ನೆಲ್ಲ ಮಿಸ್ಯೂಸ್ ಆಗ್ತಾ ಇದೆ. ಯುವಕರು ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ನ ತಗೊಂಡು ಸಮಾಜಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಅವ್ರಿಗೆ ನಾವೇ ದಾರಿ ಮಾಡಿಕೊಟ್ಟಾಗ ಆಗ್ತಾ ಇದೆ. ಆನ್ಲೈನ್ ಫಾರ್ಮಸಿಗೆ ಅವ್ರಿಗೆ ನಾವು ಮಾಡಿ ಆ ಒಂದು ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ತಗೊಂಡಿಂದ ಸೊಸೈಟಿ ತೊಂದರೆ ಆಗ್ತಾ ಇದೆ. ಸೊ ಅದು ಅಲ್ಲದೆ ಫೇಕ್ ಪ್ರಿಸ್ಕ್ರಿಪ್ಷನ್ ಇಂದ ತುಂಬಾ ತೊಂದರೆ ಆಗ್ತಾ ಇದೆ. NDPS ನಾರ್ಕೋಟಿಕ್ ಡ್ರಗ್ಸ್ ಈಸಿಯಾಗಿ ಸಿಗ್ತಾ ಇದೆ ಅದರಲ್ಲಿ. ಸೊ ಒಂದು ಫಾರ್ಮಸಿ ಅಂತಂದ್ರೆ ಅದಕ್ಕೆ ಆದ ಒಂದು ಲೈಸೆನ್ಸ್ ಸಿಕ್ಕಿರುತ್ತೆ. ಅದ್ರ ಮುಖಾಂತರ ನಾವು ಆ ಮೆಡಿಸಿನ್ಸ್ ಗಳೆಲ್ಲನೂ ನಮ್ಮದೇ ಆದ ಒಂದು ಪ್ರಿಮಿಸಿಸ್ ಅಲ್ಲಿ ಸ್ಟಾಕ್ ಮಾಡೋಂಥದ್ದು, ಅದಕ್ಕೆ ಸ್ಟೋರೇಜ್ ಎಲ್ಲ ಇಂಪಾರ್ಟೆಂಟ್ ಇರುತ್ತೆ. ಈಗ ಆನ್ಲೈನ್ ಎಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ, ಎಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಹೇಗೆ ಅಂತ ಏನು ಮಾಹಿತಿ ಇರೋದಿಲ್ಲ. ಅದಕ್ಕೋಸ್ಕರ ಏನಾಗಿದೆ ಅಂದ್ರೆ ಸ್ಪೂರಿಯಸ್ ಡ್ರಗ್ಸ್ ಕೂಡ ಸಿಗೋಂಥ ಅವಕಾಶ ಇರ್ತದೆ. ಸೊ ಪಬ್ಲಿಕ್ ಜನರಲ್ ಹೆಲ್ತ್ ಜನರುಗಳ ಒಂದು ಏನು ಹೆಲ್ತ್ ಒಂದು ಆರೋಗ್ಯ ದೃಷ್ಟಿಯಿಂದ ನಾವು ಇವತ್ತು ಆಲ್ ಇಂಡಿಯಾ ಆರ್ಗನೈಸರ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಮತ್ತೆ ಕರ್ನಾಟಕ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಅವರ ವತಿಯಿಂದ ಕರೆದಿರೋ ಈ ಬಂದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಈಗ ಖಂಡಿಸ್ತೇವೆ ಕೇಂದ್ರ ಸರ್ಕಾರ ತಂದಿರುವಂತ ಈ ಒಂದು 818 GSR 817 GSR ಮತ್ತೆ 220 GSR ಈ ಕಾಯ್ದೆ ವಾಪಸ್ ತಗೋಬೇಕು. ಆನ್ಲೈನ್ ಅವಕಾಶ ಮಾಡಿಕೊಡ್ಬೇಡಿ. ದೇಶದ ಯುವ ಜನರ ಒಂದು ಆರೋಗ್ಯ, ದೇಶದ ಒಂದು ರಕ್ಷಣೆ ಬಹಳ ಮುಖ್ಯ. ದಯಮಾಡಿ ನೀವು ನಮ್ಮಂತ ಒಂದು ಕನ್ವೆನ್ಷನಲ್ ವ್ಯಾಪಾರಸ್ಥರು ಕೂಡ ಈ ಒಂದು ಇದರಲ್ಲಿ ವ್ಯಾಪಾರ ಮಾಡ್ಕೊಂಡು ಜನಸೇವೆ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಕೋವಿಡ್ ಟೈಮ್ ಅಲ್ಲಿ ದಿನ ಬೆಳಿಗ್ಗೆ ರಾತ್ರಿ ಎಲ್ಲ ಜನಸೇವೆ ಮಾಡಿದೀವಿ. ನಮ್ಮ ಜೀವನ ತೊರೆದು ನಮ್ಮ ಫ್ಯಾಮಿಲಿ ಕಷ್ಟನ ಮರೆತು ನಾವು ಮಾಡ್ಕೊಟ್ಟಿದೀವಿ, ಸೇವೆ ಮಾಡ್ತಾ ಇದ್ದೀವಿ. ಇವತ್ತು ಮಾಡ್ತೀವಿ, ಮುಂದೇನು ಮಾಡ್ತೀವಿ. ದಯಮಾಡಿ ಶ್ರೀಯುತ ನರೇಂದ್ರ ಮೋದಿ ಅವರು ನಮ್ಮ ಒಂದು ಈ ಒಂದು ಬೇಡಿಕೆಯನ್ನು ಮನ್ನಿಸಿ ಈ ಒಂದು ಸೈಕಲ್ ಏನು ಪಾಲ್ಗೊಂಡಿದ್ದೀವಿ, ನಾವು ಒಳ್ಳೆ ರೀತಿಯಲ್ಲಿ ಒಂದು ಫಲಿತಾಂಶ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಂದು ಬಹಳ ಒಂದು ನಮ್ಮ ಮನವಿ ಅವ್ರ ಹತ್ರ. ಥ್ಯಾಂಕ್ ಯು ಸರ್. ಈಗ ನಾವೆಲ್ಲ ನಮ್ಮ ಸಂಘದ ವತಿಯಿಂದ ನಾವೆಲ್ಲ ನಮ್ಮ ಸದಸ್ಯರೆಲ್ಲ ಸೇರಿ
DC ಅವ್ರಿಗೆ ಹೋಗಿ ಮೆಮೊರಾಂಡಮ್ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಆ ಮೆಮೊರಾಂಡಮ್ ಅಲ್ಲಿ ನಮ್ಮದೇನು ಅಹವಾಲುಗಳಿದೆ ಅದನ್ನೆಲ್ಲ DC ಅವರಿಗೆ ಕೊಟ್ಟು ಅದನ್ನ ನರೇಂದ್ರ ಮೋದಿ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊಡ್ಬೇಕು ಅಂತ ನಾವು ಹೋಗ್ತಾ ಇದೀವಿ ಸರ್ ಈಗ ಅಲ್ಲಿಗೆ. मेडिकल स्टोर के मालिकान के तौर पर आप DC ऑफिस पहुंच कर मेमोरेंडम देना चाह रहे हैं, वो मेमोरेंडम किस सिलसिले में रोशनी डालिए? ये मेमोरेंडम ये ऑनलाइन फार्मेसी जो अभी रिसेंटली स्टार्ट करके ही ये इसके खिलाफ हमें ये एजेंडा स्टार्ट कर हमारा AIOCD जो है वो ऑल इंडिया एसोसिएशन है, इसके साथ पूरे इनके साथ 12.5 लाख केमिस्ट हमें उनके साथ दे रही। ये ऑनलाइन से हमारे मेडिकल स्टोर वाले इनसे ज्यादा जनरल पब्लिक को भी इसमें बहुत प्रॉब्लम है। क्या बोले तो अब मेडिकल स्टोर में डायरेक्ट जाको नशे की दवाएं ये वो सभी इजी पूछो तो मेडिकल स्टोर वाले डिस्पेंस नहीं करते। अभी ये ऑनलाइन में इजी ये सब अवेलेबल है। अभी एक तरफ गवर्नमेंट वाले हमें ये नशा सब बंद करना, नशा खड़ाना बोल को इधर से ये कर रही, इधर से ऑनलाइन वाले को देखो उनको सब नशे की चीजें सब ऑनलाइन में इजी मिल रही। ये वास्ते और हमारा प्रेसिडेंट जैसा बोले वो एक नया रूल जो गवर्नमेंट वाले कोविड के टाइम में 220E बोल को हमारे ड्रग एंड कॉस्मेटिक एक्ट 1945 में थोड़ा अमेंडमेंट ले लगा थे, टेम्पोररी इमरजेंसी अमेंडमेंट। क्या बोले तो ये ई प्रिस्क्रिप्शन वेरिफिकेशन के बाद डायरेक्ट ये कोविड के टाइम में घरान को मेडिसिन दे सकती बोल को एक रूल काटे थे। अब वो कोविड होकर 5-6 साल होगा तो भी वो रूल अभी तक गवर्नमेंट वाले वापस नहीं ले को ही उसकी वजह से ये ऑनलाइन फार्मेसी वाले मिसयूज कर ले को ये सभी स्पूरियस ड्रग्स ये वो सभी मैक्सिमम डिस्काउंट देखो सभी कर रही। मगर हमारा जो गवर्नमेंट से नेशनल प्राइसिंग ड्रग NPPA है उसमें क्या है ड्रग को एक होलसेलर को एक 10%, रिटेलर को 30% फिक्स कर कोई 40% 50% जब डिस्काउंट दे रही वो कंपनी से नहीं आते। ये क्या एक्सपायरी के ड्रग्स बिका रही, स्पूरियस ड्रग्स बिका रही, ये और एक्सपायरी के लिए आपको रिसाइकल कर रही, स्टोरेज किधर कर रही, ये सभी बहुत पेशेंट के वास्ते प्रॉब्लम है। डिस्काउंट देख लो जो पेशेंट उसे डिस्काउंट के वास्ते जाको परचेस करे उल्टा इनको सभी हेल्थ में इफेक्ट हो रहा है। ये सब चीजों के वास्ते आज हमें पूरे ऑल इंडिया में 12.5 लाख केमिस्ट हमें ये AIOCD के वास्ते साथ में बिल को नरेंद्र जी को भी सब जगह से हर एक डिस्ट्रिक्ट से हर एक तालुक से हर एक स्टेट से 800 डिस्ट्रिक्ट हिमपुर है मिल को हमें ले जाको नरेंद्र मोदी को मेमोरेंडम दे रही। इंशाल्लाह लास्ट वीक हमारे केमिकल एंड फर्टिलाइजर मिनिस्टर पीयूष गोयल से भी हमारे सदर के साथ बातचीत हो गए है। नेक्स्ट वीक उन्होंने हमने ये अपॉइंटमेंट देखो ही हमें समझती ये हमें जो आज ये बेड़ा उठा को ही इसमें हमें सक्सेस होती बोल को इंशाल्लाह। ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಧಿಕ್ಕಾರ ಅಮಾನುಲ್ಲಾ ಖಾನ್ ಅಂತ ಸರ್ ಸೆಕ್ರೆಟರಿ, ಇವರು ನಮ್ಮ ಅಧ್ಯಕ್ಷರು ಕುಮಾರಸ್ವಾಮಿ ಅಂತ. ಇವತ್ತು May 20th ಒಂದು ಬಂದ್ ಆನ್ ಅಗೇನ್ಸ್ಟ್ ಫಾರ್ಮಸಿ ಕಾಲ್ಡ್ ಬೈ AIOCD ಮದರ್ ಬಾಡಿ ಸರ್, ಆಲ್ ಇಂಡಿಯಾ ಮದರ್ ಬಾಡಿ ಅದು ಅದನ್ನ ಕಾಲ್ ಮಾಡುವಂಥದ್ದು ನಮ್ಮ ಸ್ಟೇಟ್ ಅಸೋಸಿಯೇಷನ್ KCD ಅಂತ. ಈ ಎಸ್ಪೆಷಲಿ ವಿ ಆರ್ ಪ್ರೊಟೆಸ್ಟಿಂಗ್ ಟುಡೇ ಆನ್ ಓನ್ಲಿ ದಿಸ್ ಈ ಫಾರ್ಮಸಿ. 2 ಥಿಂಗ್ಸ್. ಒಂದು ಏನಾಗಿದೆ ಅಂತಂದ್ರೆ ಈ ಫಾರ್ಮಸಿಯಿಂದ ಫೇಕ್ ಪ್ರಿಸ್ಕ್ರಿಪ್ಷನ್ ಕ್ರಿಯೇಟ್ ಆಗುತ್ತೆ. ಯೂತ್ಸ್ಗಳು ಏನಾಗುತ್ತೆ ಏಜ್ ಜನರೇಟೆಡ್ ಅಲ್ಲಿ ಟೇಕ್ ಸಮ್ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್, NDPS ಡ್ರಗ್ಸ್, ನಾರ್ಕೋಟಿಕ್ ಡ್ರಗ್ಸ್ ಯೂಸ್ ಮಾಡ್ತಾರೆ. ಪೇಷಂಟ್ ತಂದೆ ಗೊತ್ತಿರೋದಿಲ್ಲ. ಈ ನಮಗೆ ಒಂದು ಘಟನೆ ನಮ್ಮ ಅಂಗಡಿನಲ್ಲಿ ಪೇಷಂಟ್ ಬಗ್ಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಇದು ಕ್ರಿಯೇಟ್ ಒನ್ ಮೋರ್ ಬ್ರ್ಯಾಂಡ್ ಸೆಡೆಟಿವ್ ನಾರ್ಕೋಟಿಕ್ ಅಲ್ಲೇ ನೀವು ಪೋಸ್ಟ್ ಮಾಡ್ತಾ ಐಟಮ್ ಬರುತ್ತೆ ಸರ್. ನೀವು ಯೂಸ್ ಮಾಡ್ತಾ ಗೊತ್ತಿಲ್ಲ ಇದು ಆಗ್ತಾರೆ. ಆನ್ಲೈನ್ ನಲ್ಲಿ ನೀವು ತುಂಬಾ ಎಫೆಕ್ಟ್ ಆಗ್ತದೆ ಸರ್. ಎಲ್ಲಿಗ ಫಾರ್ಮಸಿ ಅಂತಂದ್ರೆ ಸರ್ ಅದಕ್ಕೆ ಆದ ಒಂದು ಸ್ಟಿಪ್ಯುಲೇಟೆಡ್ ಲೈಸೆನ್ಸ್ ತಗೊಂಡಿರ್ತೀವಿ ನಾವು ಹೆಡ್ ಡಿಪಾರ್ಟ್ಮೆಂಟ್ ಇಂದ. ಅದನ್ನ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ತಂದು ನಮ್ದೇ ಒಂದು ಪ್ರಿಮಿಸಸ್ ಅಲ್ಲಿ ಒಂದು ಇಷ್ಟು ಮೆಷರ್ಮೆಂಟ್ ನಲ್ಲಿ ಅಂಗಡಿ ಇರಬೇಕು, ಅಲ್ಲಿ ಫಾರ್ಮಸಿಸ್ಟ್ ಇರಬೇಕು, ಇನ್ ಸ್ಪೆಸಿಫಿಕೇಶನ್ಸ್ ಇರ್ತದೆ. ಅದೆಲ್ಲ ಪ್ರಕಾರ ನಾವು ಅಂಗಡಿ ಓಪನ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತೀವಿ. ಅಗೇನೆಸ್ಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನಾವು ಡಿಸ್ಪೆನ್ಸ್ ಮಾಡೋದಿಲ್ಲ. ಎಕ್ಸೆಪ್ಟ್ ಓಟಿಸಿ ಡ್ರಗ್ಸ್ಗಳು, ಆಂಟಿಬಯೋಟಿಕ್ಸ್, ನಾರ್ಕೋಟಿಕ್ಸ್ ಡ್ರಗ್ಸ್, ಶೆಡ್ಯೂಲ್ ಡ್ರಗ್ಸ್ ಪ್ರಿಸ್ಕ್ರಿಪ್ಷನ್ ಕೊಡೋದು. ಆನ್ಲೈನ್ ಗೊತ್ತಿರಲ್ಲ ಅವ್ನು ಎಲ್ಲಿ ಯಾವ ತರ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಅಲ್ಲಿ ಹೇಗೆ ಸ್ಟೋರ್ ಮಾಡ್ತಾ ಇದ್ದಾರೆ, ಹೇಗೆ ಕೋಲ್ಡ್ ಸ್ಟೋರೇಜ್ ಮೇಂಟೆನೆನ್ಸ್ ಯಾವ ತರ ಇದೆ, ತೊಂದರೆ ಇರೋದಿಲ್ಲ ಸರ್. ನಾವು ಅದನ್ನ ತುಂಬಾ ಮಿಸ್ಯೂಸ್ ಆಗ್ತಾ ಇದೆ ಡ್ರಗ್ಸ್ಗಳು. ಡ್ರಗ್ಸ್ ಮತ್ತೆ ಮೆಡಿಸಿನ್ಸ್ ಏನಿದೆ ಸರ್ ಇಸ್ ನಾಟ್ ಆರ್ಡಿನರಿ ಕಮಾಡಿಟಿ, ಲೈಫ್ ಸೇವಿಂಗ್ ಫಾರ್ ದಿ ಪೀಪಲ್. ಹಿಂದೆ ನಾವು ತೊಂದರೆ ಆಯ್ತು ಅಂತಂದ್ರೆ ಮುಂದಕ್ಕೆ ನಾವು ಯೂತ್ಸ್ ಅಲ್ಲಿ ಕೆನಾಟ್ ಸೇರಿ ಇದು
ನೀವು ಆಲ್ರೆಡಿ ಪಂಜಾಬ್ ಅಲ್ಲಿ ನೋಡ್ತಾ ಇರ್ತೀವಿ, ತುಂಬಾ ಕಡೆ ಆಗ್ತಾ ಇದೆ ಸರ್. ಸೊ ನಮ್ಮ ಮನೆಯ ನಮ್ಮ ಆಂಧ್ರ ಪ್ರೈಮ್ ಮಿನಿಸ್ಟರ್ ಏನಂತಂದ್ರೆ, ದಯಮಾಡಿ ನಮ್ಮನ್ನು ಕೂಡ ನೋಡಿ. ಈಗ ಎಲ್ಲಿ ಎಲ್ಲಾ ಕಡೆ ಹೋದಾಗೆಲ್ಲ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಒನ್ ನೇಷನ್ ಅಂತ ಹೇಳ್ತಾ ಇರ್ತಾರೆ. ನಮ್ದೇ ಆದಂತ ಒಂದು ಸ್ಟಿಪ್ಯುಲೇಟೆಡ್ ಡ್ರಗ್ಸ್ ಅಂತ DPC ಆರ್ಡರ್ ಅಲ್ಲಿ ಸರ್ ಒಂದು ಮಾರ್ಜಿನ್ ಅಂತ ಕೊಟ್ಟಿರ್ತಾರೆ ಸರ್. ನಾವು ಅದನ್ನ ಮಾರಕ್ಕಾಗೋದಿಲ್ಲ. 20% ಕೊಟ್ಟಿರ್ತಾರೆ ಹೋಲ್ಸೇಲ್ ಡೀಸೆಲ್ಸ್ಗಳಿಗೆ, 10% ಹೋಲ್ಸೇಲ್ ಕೊಟ್ಟಿರ್ತಾರೆ. ಇಫ್ ಯು ಸಿ ದೇರ್ ಇನ್ ಚೈನ್ ಸ್ಟೋರ್ಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಬೇರೆ ಕಡೆ ಚೈನ್ ಸ್ಟೋರ್ಸ್ ಅಲ್ಲೆಲ್ಲ 30%, 40% ಹೌದು ಸರ್. ನಮ್ಗೆ ಮಾರ್ಜಿನ್ ಕೊಟ್ಟಾಗ ನಾವು ಅದ್ರ ಪರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ನಮ್ಗೆ ಆದಂತ ಒಂದು ಕೆಮಿಸ್ಟ್ ಫೆಸಿಲಿಟಿ ಇದೆ, ಫ್ಯಾಮಿಲಿಗಳಿದೆ, ನಂಬ್ಕೊಂಡು ನಮ್ಮ ಸ್ಟಾಫ್ಗಳಿದ್ದಾರೆ, ಅವ್ರಿಗೆ ಮಕ್ಕಳುಗಳು, ಅವ್ರ ಫ್ಯಾಮಿಲಿ ಇದೆ, ಮೆಡಿಕಲ್ ರೆಪ್ಸ್ ತುಂಬಾ ಜನ ಇದ್ದಾರೆ ಸರ್. ಯಾರಿಗೂ ನಮ್ಗೆ ಅನುಕೂಲ ಆಗ್ತಾ ಇದೆ. ನಮ್ಮ ಮನವಿ ಏನಂತ ನಮ್ಮ ಮೆಂಬರ್ಸ್ ಮುಖಾಂತರ ಅಂದ್ರೆ ಮೋದಿ ಅವರಿಗೆ ಇದು ದಯವಿಟ್ಟು ಇಂಟರ್ವ್ಯೂನ್ ಆಗಿದ್ರಲ್ಲಿ ನಮ್ಮ ನ್ಯಾಯ ಕೊಡಿಸ್ಕೊಡಿ. ನಾವು ಬಿಕಾಸ್ ಕೋವಿಡ್ ಅಲ್ಲೆಲ್ಲ ಎನಿ ಟೈಮ್ ನಾವು ಬಾಗಿಲು ಹಾಕೋದಿಲ್ಲ ಸರ್. ಬೆಳಿಗ್ಗೆ ಕಸ್ಟಮರ್ ಕಣ್ಣು ತೆಗೆದೇ ನಾವು ಅಂಗಡಿ ಓಪನ್ ಆಗಿರುತ್ತೆ. ನೀಟಾಗಿ ಮುಲ್ಕೊಂಡ್ರೆ ಅಂಗಡಿ ಓಪನ್ ಇರುತ್ತೆ. ನಮ್ದು ಅಷ್ಟು ನಾವು ಕನ್ಸರ್ನ್ ಇದೆ ಜನರ ಪಬ್ಲಿಕ್ ಮೇಲೆ. ನಮ್ಮ ದಯವಿಟ್ಟು ನಿಮ್ಮ ಮುಖಾಂತರ ಇನ್ನೊಂದು ನಮ್ಮ ಮನವಿನ ನಮ್ಮ ಬೌದ್ಧ ಪ್ರತಿಭಟ ಕೇಳ್ಕೊಂಡು ಬಗ್ಗೆ ಒಂದು ಆಲೋಚನೆಗೆ ಒಂದು ಒಳ್ಳೆ ಫುಲ್ ಡಿಸಿಷನ್ ತಗೊಂಡು ಕೇಳ್ಕೊತಾ ಇದ್ದೀವಿ ಸರ್. ಅದಕ್ಕೆ ಇನ್ನೊಂದ್ 2 ಪಾಯಿಂಟ್ ಇದೆ. ಬರೀ ಆನ್ಲೈನ್ ಇಂದ ಇನ್ನೊಂದ್ 2 ಪಾಯಿಂಟ್ ಇದೆ ಸರ್. ನಾವು ಅದು ವಿಡ್ರಾ ಮಾಡಿ ಅಂತ ಬೇರೆ ಈ ಮನವಿಯಲ್ಲಿ ಸಲ್ಲಿಸಿದೀವಿ. ಏನಂತ ಅಂದ್ರೆ ಅಲ್ಲಿ ಸೆಕ್ಷನ್ ಗೆಜೆಟ್ ನೋಟಿಫಿಕೇಶನ್ ನಲ್ಲಿ 817E 2018 ನಲ್ಲಿ ಒಂದು ಗೆಜೆಟ್ ನೋಟಿಫಿಕೇಶನ್ ಟೆಂಪರರಿಗೋಸ್ಕರ ಮಾಡಿದಿರೋದು. ಅದರಿಂದ ಏನಾಗ್ತಿತ್ತು ಅಂದ್ರೆ ಪ್ರಿಸ್ಕ್ರಿಪ್ಷನ್ ನ ಆನ್ಲೈನ್ ಅಲ್ಲಿ ನೀವು ವೆರಿಫಿಕೇಶನ್ ಮಾಡಿ ಅಂತ ಹೇಳಿ ಕೊಟ್ಟಿದ್ರು. ಆ ಪ್ರಿಸ್ಕ್ರಿಪ್ಷನ್ ಜನರೇಷನ್ ಮಾಡಿ ಇವರು ಈ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಎಲ್ಲ ಇದ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕೋವಿಡ್ ಟೈಮ್ ಅಲ್ಲಿ ಕೆಲವು ಈ ಮಾಟರ್ ಅಂತ ಒಂದು ಕಂಪ್ನಿ ಇತ್ತು, ಅವ್ರಿಗೆಲ್ಲ ಒಂದು ಪರ್ಮಿಷನ್ ಏನ್ ಕೊಟ್ಟಿದ್ರು ಅಂತ ಅಂದ್ರೆ ಇವರು ಟೆಂಪರರಿ ಈ ಟೈಮ್ ಅಲ್ಲಿ ಏನಾದ್ರು ಪ್ರಿಸ್ಕ್ರಿಪ್ಷನ್ ಬಂದ್ರೆ ಆನ್ಲೈನ್ ನೀವು ಮನೆಗೆ ಹೋಗಿ ಔಷಧಿ ಡಿಸ್ಪೆನ್ಸ್ ಮಾಡಬಹುದು ಅಂತ ಈ ನಮ್ಮ ಡ್ರಗ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಏನ್ 1945 ಇದೆ ಅದಕ್ಕೆ ಒಂದು ಅಮೆಂಡ್ ಮಾಡಿದ್ರು ಟೆಂಪರರಿಗೋಸ್ಕರ. ಆ 220 ಏನಿದೆ ಇವತ್ತವರೆಗೆ ಅವರು ವಾಪಸ್ ತೆಗ್ದಿಲ್ಲ. ಅದರಿಂದ ಏನ್ ಮಾಡ್ತಾ ಇದ್ದಾರೆ, ಈ ಆನ್ಲೈನ್ ಅವರು ಆ ಕ್ಲಾಸ್ ಇಂದ ಇವರು ಮಿಸ್ಯೂಸ್ ಮಾಡಿ ಎಲ್ಲರಿಗೂ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಮತ್ತೆ ಟೋಟಲ್ ಡಿಸ್ಕೌಂಟ್ ಮತ್ತೆ ಈ ಎಕ್ಸ್ಪೈರ್ ಆಗಿದ್ದಾರೆ ರೀಸೈಕಲ್ ಡ್ರಗ್ಸ್ ಎಲ್ಲ ಅವರೆಲ್ಲ ಸ್ಪೂರಿಯಸ್ ಡ್ರಗ್ಸ್ ಎಲ್ಲ ಇದ್ ಮಾಡ್ತಾ ಇದ್ದಾರೆ. ನಮ್ ಮೇನ್ ಆನ್ಲೈನ್ ಜೊತೆ ಈ 2 ಏನ್ ಗೆಜೆಟ್ ನೋಟಿಫಿಕೇಶನ್ ಇದೆ ಅದು ವಾಪಸ್ ತಗೊಳ್ಳಿ ಅಂತ. ಇವತ್ತು ನಾವು ಬರೀ ಮೈಸೂರು ಮತ್ತು ಕರ್ನಾಟಕ ಅಲ್ಲ ಸರ್, ಟೋಟಲಿ ನಾವು ನಮ್ಮ ಇಂಡಿಯಾದಲ್ಲಿ 12.5 lakhs chemists totally we have joined together and winning this. I mean requesting you to please submit this to our honorable prime minister. आओ जी सामने हम बोला सामने आओ तुम आओ ಅವ್ರಿಗೆ ಅಕೌಂಟ್ ಕರೀರಿ ಅವ್ರಿಗೂ ಸಾಮ್ನೆ. ನಮಸ್ಕಾರ. ಒಬ್ಬರಿಕೆನಲ್ಲಿ ಸಾಧನೆ ಮಾಡಕ್ ಆಗೋದಿಲ್ಲ ಏನೇ ಆದ್ರೂ. ಆದ್ರೆ ನಮ್ಮ ಇವತ್ತೊಂದು ದಿವಸ ಏನು ನಾವು ಬಂದ್ ಮಾಡ್ತಾ ಇದೀವಿ, ಅದಕ್ಕೆ ನಮ್ಮ ಕೆಮಿಸ್ಟ್ ಮಿತ್ರರೆಲ್ಲರೂ ಸೇರಿ ಅವರ ಸಲಹೆ ಸೂಚನೆ ಕೊಟ್ಟು ಅತ್ಯುತ್ತಮವಾಗಿ ಈ ಒಂದು ಬಂದ್ನ ಯಶಸ್ವಿ ಮಾಡಕ್ಕೆ ಸಹಕಾರ ಮಾಡ್ಕೊಂಡಿದ್ದಾರೆ. ಹೀಗೆ ಅವರ ಸಹಕಾರ ಮತ್ತೆ ಸಲಹೆ ಮುಂದುವರಿಯಲಿ. ನಮ್ಮ ಒಂದು ಪ್ರಯತ್ನ ಈ ಒಂದು ನಿಟ್ಟಿನಲ್ಲಿ ಮುಂದೆ ಸಾಕೊಂಡು ಹೋಗುತ್ತೆ. ವಿ ಆರ್ ದೇರ್ ಫಾರ್ ಕೆಮಿಸ್ಟ್ ಫೆಟರ್ನಿಟಿ. ನಮ್ಗೆ ಎನಿ ಟೈಮ್ 24/7 365 days ಜೊತೆ ಇರ್ತೀವಿ. ನಾವು ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ. ನಮ್ಮ ಹಕ್ಕನ್ನು ಪ್ರೊಟೆಸ್ಟ್ ಮಾಡಲೇಬೇಕು. ಇಟ್ಸ್ ಡೆಮಾಕ್ರೆಟಿಕ್ ಸೆಟಪ್ ನಲ್ಲಿ ನಾವು ಭಾಗಿಯಾಗಕ್ಕಾಗೋದಿಲ್ಲ, ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಬಿಕಾಸ್ ಸಿಟಿಜನ್ ಆಫ್ ಇಂಡಿಯಾ ವಿ ಹ್ಯಾವ್ ಟು ಡೂ ದಿಸ್, ಮಾಡೇ ಮಾಡ್ತೀವಿ ಸರ್. ಸೊ ಸಹಕಾರ ಕೊಟ್ಟ ಪ್ರತಿಯೊಬ್ಬ ನಮ್ಮ ಸದಸ್ಯರುಗಳಿಗೆ, ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ ಸದಸ್ಯರು ಕೂಡ, ಮುಖ್ಯವಾಗಿ ನಮ್ಮ ಕಾರ್ಯದರ್ಶಿ ಅವರು, ಟ್ರೆಷರರ್ ಆದ ನವೀನ್ ಅವರು, ವಿನಯ್ ಅವರು, ಮುರುಗನ್ ಗ್ರೂಪ್ಸ್ ನರೇಂದ್ರ ಬಾಬು ಅವರು, ಚಂದು ಅವರು, ತೋಜ್ ಮೆಡಿಕಲ್ಸ್, ಔಷಧ ಗ್ರೂಪ್ಸ್ ಅವರು, ಮತ್ತೆ ಬಂಡಾರಿ ಫಾರ್ಮಾದವರು, ಪ್ರತಿಯೊಬ್ಬರು ಹೊಂದಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ನಮಸ್ಕಾರ. ನಾನು ನರೇಂದ್ರ ಬಾಬು, ಮೈಸೂರು ಜಿಲ್ಲಾ ಕೆಮಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಸದಸ್ಯನಾಗಿ ಹೇಳ್ತಾ ಇರೋದು ಏನು ಅಂತಂದ್ರೆ, ನಮ್ಮ UOCD ಭಾರತಾದ್ಯಂತ ಇವತ್ತು ನಾವು ಕೆಮಿಸ್ಟ್ ಬಂದ್ ಮಾಡ್ತಾ ಇದೀವಿ. ಇದನ್ನ ಆನ್ಲೈನ್ ಫಾರ್ಮಸಿ ಎಗೇನ್ಸ್ಟ್ ನಾವು ಇದನ್ನ ಪ್ರತಿಭಟನೆ ಮಾಡಿ ಪ್ರತಿಯೊಬ್ಬರು ಬಂದು ವಾಲಂಟಿಯರಿಗೆ ಪಾಲ್ಗೊಂಡು ಪ್ರತಿಭಟನೆ ಮಾಡ್ತಾ ಇದ್ರೆ, ಇದನ್ನ ಆರ್ಗನೈಸ್ ಮಾಡಿದಂತ ನಮ್ಮ ಕುಮಾರಸ್ವಾಮಿ ಅಧ್ಯಕ್ಷರು ಮತ್ತೆ ಅಮಾನುಲ್ಲಾ ಖಾನ್ ಕಾರ್ಯದರ್ಶಿಗಳು, ನಮ್ಮೆಲ್ಲ ಸದಸ್ಯರಿಗೂ ಜಿಲ್ಲಾ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು. ಮಾತಾಡಿ ಸರ್. ಈ ದಿನ ನಮ್ಮ ಒಗ್ಗಟ್ಟನ್ನ ತೋರಿಸಿದ್ದಕ್ಕೆ ನಮ್ಮ ಕೆಮಿಸ್ಟ್ ಬಾಂಧವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ದಿನ ಪ್ರತಿಭಟನೆ ನಮ್ಮ ಮನವರಿಕೆಯನ್ನ ನಮ್ಮ ಮೋದಿಜಿಯವರಿಗೆ ತಲುಪಿಸಲ ಕಷ್ಟಪಟ್ಟಿದ್ದಕ್ಕೆ ನಮ್ಮ ಕುಮಾರಸ್ವಾಮಿ ಅವರಾಗ್ಲಿ, ಅಮಾನವರಾಗ್ಲಿ, ನಮ್ಮ KCDA ಇಂದ ನಿರ್ದೇಶನಗಳು, AFCD ಒಂದು ನಿರ್ದೇಶನಗಳನ್ನು ನಾವು ಪಾಲಿಸಿ
ಇಲ್ಲಿ ಬಂದಿದ್ದೀವಿ. ನಮ್ಗೆ ಪೂರ್ಣ ಭರವಸೆ ಇದೆ ದಟ್ ಅವರ್ ಅಜೆಂಡಾ ವಿಲ್ ಬಿ ಟೇಕಿಂಗ್ ಕೇರ್ ಆಫ್. ಥ್ಯಾಂಕ್ ಯು ಸೋ ಮಚ್. ಕೆಮಿಸ್ಟ್ ಅವ್ರಿಗೆ ಏನಂದ್ರೆ ಬಹಳ ಸಂತೋಷ ಆಯ್ತು ನಮ್ಮ ಕೆಮಿಸ್ಟ್ಗಳು ಹಿಂಗೆ ಸೇರ್ತಾರೆ ಅಂತ. ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮ ಸ್ನೇಹಿತರು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಕೆಮಿಸ್ಟ್ ಅಂಡ್ ಡ್ರಗ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಪೊಲೀಸ್ ಅವರು ಇವತ್ತು ಏನ್ ನಮ್ ಜೊತೆ ಸಹಾಯ ಮಾಡಿ ಇವತ್ತು ಏನ್ ನಮ್ಗೆ ಪ್ರತಿಭಟನೆ ಮಾಡಕ್ಕೆ ಏನ್ ಅವಕಾಶ ಮಾಡಿದ್ರು, ಅದಕ್ಕೆ ನಮ್ಮ ನಜರ್ಬಾದ್ ಪೊಲೀಸರು ಮತ್ತೆ ನಮ್ಮ ಸಿಟಿ ಕಮಿಷನರ್ ಪೊಲೀಸ್ ಅವರಿಗೆಲ್ಲ ಧನ್ಯವಾದ ಹೇಳ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಏನು ನಮ್ಮ ಥ್ಯಾಂಕ್ ಯು. ಮತ್ತೆ ಇವತ್ತು ನಮ್ಮ ಕೆಮಿಸ್ಟ್ ಬಾಂಧವರು ಎಲ್ಲ ನಮ್ ಕೆಮಿಸ್ಟ್ ಬೆಳಗ್ಗೆ ನಮ್ಗೆ 7 ಗಂಟೆಯಿಂದ ನನ್ನ ಜೊತೆ ಬಂದು ಇವತ್ತು ರಾತ್ರಿವರೆಗೂ ನಮ್ ಜೊತೆ ಇರ್ತಾರೆ ಇವರೆಲ್ಲ. ಅವ್ರಿಗೆಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ.